ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮತಾಂಧತೆ ಅನ್ನೋದು ಅಮಲು. ಅದು ಒಮ್ಮೆ ತಲೆಗೇರಿದ್ರೆ ಅದನ್ನು ನಿಯಂತ್ರಿಸೋದು, ಅದರಿಂದ ಹೊರಬರೋದು ಕಷ್ಟ ಆಗುತ್ತೆ. ಹೀಗಾಗಿನೇ ಜಗತ್ತಲ್ಲಿ ಭಯೋತ್ಪಾದಕರು ಹೆಚ್ಚಾಗ್ತಾ ಇದ್ದಾರೆ. ಇಂಥ ಹೊತ್ತಲ್ಲಿ ಬೆಂಗಳೂರಿನ ಇಮಾಮ್ ಒಬ್ಬರು ದೇಶ ನಿಬ್ಬೆರಗಾಗೋ ಥರದ ಮಾತುಗಳನ್ನು ಆಡಿದ್ದಾರೆ. ಆ ಸಮುದಾಯದಿಂದ ಮತ್ತು ಸಮುದಾಯದ ಹಿರಿಯರಿಂದ ಭಾರತ ನಿರೀಕ್ಷೆ ಮಾಡ್ತಾ ಇದ್ದದ್ದು ಇದನ್ನೇ. ಆ ಇಡೀ ಸಮುದಾಯ ಹೇಗಾಗಬೇಕು, ಹೇಗೆ ಯೋಚನೆ ಮಾಡಬೇಕು ಅಂತ ಭಾರತ ಬಯಸ್ತಾ ಇದೆಯೋ ಅದೇ ಕಡೆಗೆ ಸಮಾಜವನ್ನು ಕರ್ಕೊಂಡು ಹೋಗೋ ಥರದ ಮಾತುಗಳು ಅವರ ಬಾಯಲ್ಲಿ ಬಂದಿವೆ. ಹಾಗಾದರೆ ಯಾವ ವಿಷಯಕ್ಕೆ, ಯಾವ ಇಮಾಮ್ ಏನು ಹೇಳಿದ್ದಾರೆ, ಅವರು ತಮ್ಮ ಸಮಾಜಕ್ಕೆ ಕೊಟ್ಟ ಕರೆ ಏನು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಯೋತ್ಪಾದನೆ ಅನ್ನೋದು ಯಾವುದೇ ದೇಶಕ್ಕೆ ಕೂಡ ಒಂದು ದೊಡ್ಡ ಶಾಪ. ಈಗ ಪಾಕಿಸ್ತಾನವನ್ನೇ ನೋಡಿ. ಭಾರತದ ವಿರುದ್ಧ ಅಂತ ಭಯೋತ್ಪಾದಕರನ್ನ ಸೃಷ್ಟಿ ಮಾಡಿದ ದೇಶ ಇವತ್ತು ಅದೇ ಭಯೋತ್ಪಾದಕರ ಕಾರಣದಿಂದ ನರಳ್ತಾ ಇದೆ. ಪಾಕ್ ಮಾತ್ರ ಅಲ್ಲ, ಮಧ್ಯಪ್ರಾಚ್ಯದ ಸಾಕಷ್ಟು ದೇಶಗಳು ಭಯೋತ್ಪಾದನೆಯ ಕಪಿಮುಷ್ಟಿಗೆ ಸಿಲುಕಿವೆ. ಭಾರತದಲ್ಲಿ ಕೂಡ ಸಾಕಷ್ಟು ಭಯೋತ್ಪಾದಕ ಸಂಘಟನೆಗಳು ತಮ್ಮ ನೆಲೆಯನ್ನ ವಿಸ್ತರಿಸಿಕೊಳ್ಳೋದಕ್ಕೆ ಹರಸಾಹಸವನ್ನ ಮಾಡ್ತಾ ಇವೆ. ಮೊದಲು ಅವರು ಮತದ ಹೆಸರಲ್ಲಿ ಸಮುದಾಯದ ಜನರನ್ನ ತಮ್ಮ ಬುಟ್ಟಿಗೆ ಹಾಕೋಬೇಕು ಅಂದ್ಕೋತಾರೆ. ಮತ ಅಲ್ವೇ, ಅದು ಮನುಷ್ಯತ್ವವನ್ನ ಮರೆಸಿಬಿಡುತ್ತೆ. ಇನ್ನು ಈ ಉಗ್ರರಿಗೆ ಸ್ವಲ್ಪ ಜಾಗ ಸಿಗುತ್ತಾ, ಅವರು ಬೇರೆ ಮತದವರನ್ನ ಕೊಂದು ಇಲ್ಲ ಓಡಿಸಿ ಅಥವಾ ಮತಾಂತರ ಮಾಡಿ ಏನೋ ಮಾಡಿ ಅವರನ್ನ ಇಲ್ಲ ಅನ್ನಿಸಿಬಿಟ್ರೆ ಆ ನಂತರ ಅವರ ಗುರಿ ಆಶ್ರಯ ಕೊಟ್ಟ ಸ್ವಂತ ಮತದ ಜನಾನೇ ಆಗ್ತಾರೆ. ಈಗ ಮಧ್ಯಪ್ರಾಚ್ಯದ ಸಾಕಷ್ಟು ದೇಶಗಳಲ್ಲಿ ಏನಾಗ್ತಾ ಇದೆ ನೋಡಿ. ಸಿರಿಯಾದಲ್ಲೇನು ಹಿಂದೂಗಳಿದಾರ, ಆಫ್ರಿಕಾದ ದೇಶಗಳಲ್ಲಿ ಅಲ್ಲಿನ ಉಗ್ರರಿಗೆ ಬಲಿಯಾಗ್ತಾ ಇರೋದೇನು ಹಿಂದೂಗಳ, ಸಿಖ್ರ, ಬೌದ್ಧರ, ಅವರೆಲ್ಲ ಅವರದ್ದೇ ಮತದ ಜನ. ಪಾಕಿಸ್ತಾನದ ಮಸೀದಿಲಿ ಬಾಂಬ್ ಬ್ಲಾಸ್ಟ್ ಆದ್ರೆ ಮುಸಲ್ಮಾನರೇ ಸಾಯ್ತಾರೆ ಹೊರತು ಹಿಂದೂಗಳಲ್ಲ. ಇದು ಸಾಕಷ್ಟು ಜನಕ್ಕೆ ಅರ್ಥ ಆಗೋದಿಲ್ಲ. ಭಾರತದಲ್ಲಿ ಕೂಡ ಅದೇ ಮತದ ಅಮಲು ಕೆಲವರನ್ನ ಉಗ್ರವಾದದ ಕಡೆಗೆ ಆಕರ್ಷಿತರಾಗೋ ಹಾಗೆ ಮಾಡ್ತಾ ಇದೆ. ಅಂಥವರನ್ನ ಹುಡುಕಿ ಅವರನ್ನ ಹೆಡೆಮುರಿ ಕಟ್ಟೋ ಕೆಲಸವನ್ನ ನಮ್ಮ ಪೊಲೀಸರು ಹಾಗೂ ಸೆಂಟ್ರಲ್ ಏಜೆನ್ಸಿಗಳು ಮಾಡ್ತಾ ಇವೆ. ಅದರಲ್ಲೂ NIA ರಚನೆ ಆದ ನಂತರ ದೇಶದ ಒಳಗಿನ ಸಾಕಷ್ಟು ಭಯೋತ್ಪಾದಕ ಕೃತ್ಯಗಳನ್ನ ಮೊದಲೇ ಪತ್ತೆ ಮಾಡಿ ಅವುಗಳನ್ನ ತಡೆಯುವ ಕೆಲಸ ಕೂಡ ಯಶಸ್ವಿಯಾಗಿ ನಡೀತಾ ಇದೆ. ಇಂಥದ್ದೇ ಒಂದು ಕಾರ್ಯಾಚರಣೆಯನ್ನ 2023ರಲ್ಲಿ ಬೆಂಗಳೂರಿನ CCB ಪೊಲೀಸರು ಮಾಡಿದ್ರು. ಅವತ್ತು ನಗರದಲ್ಲಿ 5 ಶಂಕಿತ ಭಯೋತ್ಪಾದಕರನ್ನ ಬಂಧಿಸಿ ಅವ್ರ ಹತ್ರ ಇದ್ದ ಬಾಂಬುಗಳು, ಗ್ರನೇಡುಗಳು ಸೇರಿದ ಹಾಗೆ ವಿವಿಧ ಮಾರಕ ಆಯುಧಗಳನ್ನ ವಶಪಡಿಸಿಕೊಳ್ಳಾಯಿತು. ಅಲ್ಲಿ ಉಗ್ರ ಕೃತ್ಯದ ವಾಸನೆ ಬಂತು. ಹೀಗಾಗಿ ಪ್ರಕರಣವನ್ನ NIAಗೆ ವಹಿಸಿಕೊಡಲಾಯಿತು. ಈಗ ಪ್ರಕರಣದ ಆರೋಪಿಯೊಬ್ಬನ ಪತ್ತೆಗೆ NIA 5 ಲಕ್ಷ ರೂಪಾಯಿಗಳ ರಿವಾರ್ಡ್ ಅನ್ನ ಘೋಷಣೆ ಮಾಡಿದೆ. ಶುಕ್ರವಾರ ಆ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರುವ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ತಲೆಮರೆಸಿಕೊಂಡಿರುವ ಘೋಷಿತ ಅಪರಾಧಿ ಜುನೈದ್ ಅಹಮದ್ನ ಬಗ್ಗೆ ಮಾಹಿತಿಯನ್ನು ಕೊಟ್ಟವರಿಗೆ 5 ಲಕ್ಷ ಬಹುಮಾನ ಕೊಡುವುದಾಗಿ ಹೇಳಿದೆ. ಅಷ್ಟೇ ಅಲ್ಲ, ಜುನೈದ್ ಬೇರೆ ಬೇರೆ ಹೆಸರುಗಳಲ್ಲಿ, ಬೇರೆ ಬೇರೆ ರೂಪಗಳಲ್ಲಿ ವೇಷ ಮರೆಸಿಕೊಂಡು ಕೂಡ ನಿಮ್ಮ ನಡುವೆ ಇರಬಹುದು. ಜುನೈದ್, ಅಹಮದ್, ಜನ್ನು, ಜಮೀಲಾ, ಜಾನ್, ಸುಹಾನ್, DJ, ರಿಟಾ, ಹೀಗೆ ವಿವಿಧ ಹೆಸರುಗಳಿಂದ ಅವನು ತಲೆಮರೆಸ್ಕೊಂಡಿರಬಹುದು. ಅವನು ಎಲ್ಲೇ ಹೇಗೆ ಕಾಣಿಸಿದ್ರು ಮಾಹಿತಿ ಕೊಡಿ ಅಂತ NIA ಕೇಳಿದೆ. ಈ ಮೂಲಕ ಬೆಂಗಳೂರಲ್ಲಿ ಲಷ್ಕರ್ ಸಂಘಟನೆಯನ್ನ ಬಲಪಡಿಸೋದಕ್ಕೆ ಮುಂದಾಗಿದ್ದ, ಸರಣಿ ಸ್ಫೋಟಗಳನ್ನು ನಡೆಸೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದ ಜುನೈದ್ನನ್ನ ಹಿಡಿಯೋದಕ್ಕೆ NIA ಬಲೆ ಬೀಸ್ಕೊಂಡು ಕೂತಿದೆ. ಗೆಳೆಯರೆ, ಇದು ಆಶ್ಚರ್ಯದ ವಿಷಯ ಏನಲ್ಲ. ಇನ್ನು ಹೀಗೆ ಪೋಸ್ಟ್ ಹಾಕಿದ್ರೆ ಜುನೈದ್ ಸಿಗ್ತಾನೆ ಅಂತ ಕೂಡ ಕೆಲವರಿಗೆ ಅನ್ನಿಸದೇ ಇರಬಹುದು. ಆದರೆ ಇಲ್ಲಿ ಆಶ್ಚರ್ಯ ಮತ್ತು ಮೆಚ್ಚುಗೆ ವ್ಯಕ್ತಪಡಿಸಬೇಕಾದ ಇನ್ನೂ ಒಂದು ಘಟನೆ ನಡೆದಿದೆ. ಅದೇನು ಅಂದ್ರೆ, ದ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಮಾಡಿರೋ ವರದಿಯ ಪ್ರಕಾರ ಬೆಂಗಳೂರಿನ ಸಿಟಿ ಮಾರ್ಕೆಟ್ ಅಲ್ಲಿರುವ ಜಾಮಿಯಾ ಮಸೀದಿಯ ಚೀಫ್ ಇಮಾಮ್ ಆಗಿರುವ ಡಾಕ್ಟರ್ ಮಕ್ಸೂದ್ ಇಮ್ರಾನ್ ರಶಾದಿ ಇಡೀ ಮುಸ್ಲಿಂ ಸಮುದಾಯಕ್ಕೆ ಒಂದು ಮನವಿಯನ್ನ ಮಾಡಿದ್ದಾರೆ. ನೀವು NIAನ 5 ಲಕ್ಷ ರೂಪಾಯಿ ರಿವಾರ್ಡ್ಗೆ ಅಂತ ಆಸೆ ಪಡೋದಕ್ಕೆ ಹೋಗಬೇಡಿ. ದೇಶದ ಹಿತದೃಷ್ಟಿಯಿಂದ ಭಯೋತ್ಪಾದಕರನ್ನ ಮಟ್ಟ ಹಾಕುವ ನಿಟ್ಟಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ NIA ಜೊತೆ, ಪೊಲೀಸರ ಜೊತೆ ಕೈ ಜೋಡಿಸಿ, ಇಸ್ಲಾಂ ಅನ್ನೋದು ಭಯೋತ್ಪಾದನೆಯನ್ನ ಬೆಂಬಲಿಸೋದಿಲ್ಲ, ಅದು ಅಸಹಾಯಕ ಜನರನ್ನ ಕೊಲ್ಲಿ ಅಂತ ಹೇಳೋದಿಲ್ಲ. ಹೀಗಿರುವಾಗ ಭಯೋತ್ಪಾದಕರನ್ನ ಬೆಂಬಲಿಸುವ ಕೆಲಸ ಆಗಬಾರ್ದು. ಅವನು ಎಲ್ಲೇ ಇದ್ರು, ಅವನ ಬಗ್ಗೆ ಯಾರಿಗೇ ಮಾಹಿತಿ ಇದ್ರು, ಯಾವ ಮಸೀದಿಯಲ್ಲಿ, ಯಾವ ಮದರಸಾದ ಅಂಗಳದಲ್ಲಿ, ಯಾರ ಮನೆಯಲ್ಲಿ ನೀವು ಅವನನ್ನು ನೋಡಿದ್ರು, ನಿಮಗೆ ಸಿಕ್ಕ ಮಾಹಿತಿಯನ್ನು ತಡ ಮಾಡದೆ NIA ಜೊತೆ ಹಂಚಿಕೊಳ್ಳಿ ಅಂತ ಇಮಾಮ್ ಕರೆಯನ್ನು ಕೊಟ್ಟಿದ್ದಾರೆ. ಈ ಜುನೈದ್ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ರಾಜ್ಯದ ಎಲ್ಲ ಮಸೀದಿಗಳಲ್ಲೂ ಜಾಗೃತಿ ಮೂಡಿಸೋ ಕೆಲಸ ಆಗಬೇಕು. ಪ್ರಾರ್ಥನೆಯ ಸಂದರ್ಭದಲ್ಲಿ, ಪ್ರಾರ್ಥನೆಯ ನಂತರ ಮೈಕುಗಳಲ್ಲಿ ಇವನ ಬಗ್ಗೆ ಮಾಹಿತಿಯನ್ನು ಹಂಚ್ಕೋಬೇಕು. ಅವನ ಫೋಟೋಗಳನ್ನು ಕೂಡ ಎಲ್ಲರಿಗೂ ಸಿಗೋ ಹಾಗೆ
ರಾಜ್ಯದಾದ್ಯಂತ ಇರೋ ಎಲ್ಲ ಮಸೀದಿಗಳು ಮಾಡಬೇಕು. ಆ ಭಯೋತ್ಪಾದಕ ಎಲ್ಲೇ ಅಡಗಿದ್ರು ಅವನು ಕಾನೂನಿನ ಕೈಗೆ ಸಿಗುವ ಹಾಗಾಗಬೇಕು ಅಂತ ಈ ಡಾಕ್ಟರ್ ರಶಾದಿ ಹೇಳಿದ್ದಾರೆ. ನಮ್ಮ ಬೆಂಗಳೂರೊಂದರಲ್ಲೇ ಸುಮಾರು 800ಕ್ಕೂ ಅಧಿಕ ಮಸೀದಿಗಳಿವೆ. ಹಾಗೆ ರಾಜ್ಯದಾದ್ಯಂತ ಲೆಕ್ಕ ಹಾಕಿದ್ರೆ ಕಡಿಮೆ ಅಂದ್ರೂ ಸುಮಾರು 2000ಕ್ಕೂ ಹೆಚ್ಚು ಮಸೀದಿಗಳಿರೋ ಸಾಧ್ಯತೆ ಇದೆ. ಅಲ್ಲೆಲ್ಲ ಕೂಡ ಜುನೈದ್ನ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಿ ಹಾಗೂ ಸಮಾಜದ ಹಿತದೃಷ್ಟಿಯಿಂದ, ದೇಶದ ರಕ್ಷಣೆಯ ಕಾರಣದಿಂದ ಹಾಗೂ ಭಯೋತ್ಪಾದನೆಯನ್ನ ವಿರೋಧಿಸುವ ನಿಟ್ಟಲ್ಲಿ ಮುಸ್ಲಿಂ ಸಮುದಾಯ ಒಗ್ಗಟ್ಟನ್ನು ತೋರಿಸಿ ಜುನೈದ್ ಬಗ್ಗೆ ಮಾಹಿತಿಯನ್ನ ಏಜೆನ್ಸಿಗಳ ಜೊತೆ ಹಂಚಿಕೊಳ್ಳಿ ಅನ್ನೋದು ಇಮಾಮ್ ಕೊಟ್ಟಿರೋ ಕರೆ. ಗೆಳೆಯರೆ, ಇಮಾಮ್ ಮಕ್ಸೂದ್ ಇಮ್ರಾನ್ ರಶಾದಿ ಅವರ ಈ ಕರೆ ಕೆಲವರಿಗೆ ಅಚ್ಚರಿಯನ್ನು ಮೂಡಿಸಬಹುದು. ಆದರೆ ಸಮುದಾಯ ಯೋಚಿಸಬೇಕಾದ ರೀತಿನೇ ಇದು. ಇವತ್ತು ಭಯೋತ್ಪಾದನೆ ಮತ್ತು ಒಂದೇ ಸಮುದಾಯದಿಂದ ಭಯೋತ್ಪಾದಕರು ಹುಟ್ಟಿ ಬರ್ತಾ ಇರೋದಿದೆಯಲ್ಲ, ಇದು ಆ ಸಮುದಾಯಕ್ಕೆ ಎಷ್ಟು ಸಮಸ್ಯೆಯನ್ನುಂಟು ಮಾಡ್ತಾ ಇದೆ ಅನ್ನೋದು ಅವರಿಗೆ ಅರ್ಥ ಆದ ದಿನ ಇಂಥ ಬಹಿರಂಗ ಕರೆಗಳು, ದೇಶದ ಜೊತೆ ನಿಲ್ಲೋ ಪ್ರಯತ್ನಗಳು ಖಂಡಿತ ಆಗತ್ವೆ. ಅದು ಈಗ ಸಣ್ಣಗೆ ಶುರು ಆಗ್ತಾ ಇದೆ. ಗೆಳೆಯರೆ, ಈ ದೇಶದ ಮುಸ್ಲಿಮರ ನಡುವೆನೆ ಒಬ್ರು APJ ಅಬ್ದುಲ್ ಕಲಾಂ ಬಂದದ್ದು. ಇದೇ ಮುಸ್ಲಿಂ ಸಮುದಾಯದ ನಡುವೆನೆ ಇಬ್ರಾಹಿಂ ಸುತಾರಾ ಥರದವರನ್ನ ನಾವು ಕಂಡಿದ್ದು. ಸಮಾಜ ಪ್ರೀತಿಸೋದು ಕೂಡ ಅವರನ್ನೇ ಹೊರತು ಒಸಾಮಾ ಬಿನ್ ಲಾಡೆನ್ ಥರದವರನ್ನಲ್ಲ. ಇನ್ನು ಆ ಸಮುದಾಯದಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನ ಬೇರೆ ಸಮುದಾಯದ ಜನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ಅವರೇ ಮಾಡಬೇಕು. ಅಲ್ಲಿಂದಲೇ ಒಂದು ಮಾನಸಿಕ ಶುದ್ಧೀಕರಣ ಆಗಬೇಕು. ಅದಾಗಬೇಕು ಅಂದರೆ ಅಲ್ಲಿನ ಸಭ್ಯರು, ಸಂಭಾವಿತರು, ಸಮಾಜಮುಖಿಗಳು ಮಾತಾಡಬೇಕು, ಉಗ್ರವಾದವನ್ನು ಖಂಡಿಸಬೇಕು. ಜೊತೆಗೆ ಅವರ ಮಾತು ಕೇಳೋ ಸಮಾಜದ ಜನರಲ್ಲಿ ಕೂಡ ಒಂದು ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಬೇಕು. ಈಗ ಆ ಕೆಲಸವನ್ನು ಡಾಕ್ಟರ್ ರಶಾದಿ ಮಾಡ್ತಾ ಇದ್ದಾರೆ. ಇಂಥವರ ಸಂಖ್ಯೆ ಆ ಸಮುದಾಯದಲ್ಲಿ ಹೆಚ್ಚಾಗಲಿ. ಇನ್ನು ಗೆಳೆಯರೆ, ಅವಾಗಿಂದ ಜುನೈದು ಅನ್ನೋ ಹೆಸರು ಹೇಳ್ತಾ ಇದೆಯಾ? ಆ ಜುನೈದ್ ಯಾರು ಅಂತ ನೀವು ಕೇಳ್ತೀರಿ. ನನಗೆ ಗೊತ್ತಿದೆ. ಅವನು ಬೆಂಗಳೂರಿನ ಯುವಕ, ನಾಗಶೆಟ್ಟಿಹಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ದ. ಹೀಗಿರುವಾಗಲೇ ಅವನು ಕೊಲೆ ಕೇಸೊಂದರಲ್ಲಿ ಜೈಲಿಗೆ ಹೋದ. ಅಲ್ಲಿ ಬದಲಾಯಿತು ನೋಡಿ ಅವನು ಬದುಕು. ಯಾಕೆಂದ್ರೆ ಆ ಜೈಲಲ್ಲಿ ಜುನೈದ್ಗೆ ಬಾಂಬ್ ಬ್ಲಾಸ್ಟ್ ಆರೋಪಿ ನಾಸಿರ್ನ ಪರಿಚಯ ಆಗುತ್ತೆ. ಇಲ್ಲಿ ನಾಸಿರ್ ಯಾರು ಅಂತ ಅಂದ್ಕೋತಿದ್ದೀರೇನೋ? ನಿಮಗೆ 2008 ಜುಲೈ 26ನೇ ತಾರೀಕು ಬೆಂಗಳೂರಲ್ಲಿ ನಡೆದ ಸರಣಿ ಬಾಂಬ್ ಸ್ಫೋಟ ನೆನಪಿದೆಯಾ? ಅವತ್ತು ಉದ್ಯಾನ ನಗರಿಯಲ್ಲಿ 7 ಕಡೆಗಳಲ್ಲಿ ಜಿಲೆಟಿನ್ ಅನ್ನು ಬಳಸಿ ಸ್ಫೋಟ ನಡೆಸಲಾಯಿತು. 8ನೇ ಬಾಂಬು ಜೀವಂತವಾಗಿ ಕೋರಮಂಗಲದ ಫೋರಂ ಮಾಲ್ ಬಳಿ ಪತ್ತೆಯಾಯಿತು. ಅದನ್ನು ಬಾಂಬ್ ನಿಷ್ಕ್ರಿಯ ದಳ ನಿಷ್ಕ್ರಿಯಗೊಳಿಸಿತು. ಹೀಗೆ ಆ ದಾಳಿಯ ಬೆನ್ನು ಹತ್ತಿದ್ದ ಪೊಲೀಸರು ಒಂದಷ್ಟು ಮಂದಿಯನ್ನು ಬಂಧಿಸಿ ಜೈಲಿಗಟ್ಟಿದ್ರು. ಅಂಥ ಬಂಧಿತ ಆರೋಪಿಗಳ ಪೈಕಿ ಒಬ್ಬ ಈ ಟಿ ನಾಸಿರ್. ನಾಸಿರ್ನನ್ನ ಭಾರತ ಮತ್ತು ಬಾಂಗ್ಲಾದೇಶದ ಗಡಿಯಲ್ಲಿ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಬಂಧಿಸಿದ್ವು. ಆ ಬಳಿಕ ಅವನನ್ನು ಬೆಂಗಳೂರು ಪೊಲೀಸರ ವಶಕ್ಕೆ ಕೊಡಲಾಯಿತು. ಅವತ್ತಿಂದಲೂ ಅವನು ಪರಪ್ಪನಾಗ್ರಹಾರದ ಜೈಲಲ್ಲಿದ್ದಾನೆ. ಅಲ್ಲೇ ಕೂತ್ಕೊಂಡು ಬೆಂಗಳೂರಲ್ಲಿ ಲಷ್ಕರ್ನ ಬೇಸ್ ಬೆಳೆಸೋ ಕಡೆಗೆ ಗಮನ ಹರಿಸ್ತಾ ಇದ್ದಾನೆ. ಇಂಥ ನಾಸಿರ್ನ ಕಣ್ಣಿಗೆ ಬಿದ್ದವನೇ ಈ ಜುನೈದ್ ಅಹಮದ್. ಜುನೈದ್ ವಿದೇಶದಲ್ಲಿರೋ ಬಗ್ಗೆ ಮಾಹಿತಿಗಳಿವೆ. ಇಷ್ಟಾದರೂ ನಗರದಲ್ಲಿ ಯಾರಿಗಾದರೂ ಕೂಡ ಅವನ ಬಗ್ಗೆ ಮಾಹಿತಿ ಇದ್ರೆ ಅದು ಸಿಗಲಿ ಅನ್ನೋ ಉದ್ದೇಶದಿಂದ NIA 5 ಲಕ್ಷ ರೂಪಾಯಿಗಳ ಬಹುಮಾನವನ್ನು ಘೋಷಣೆ ಮಾಡಿದೆ. ಇನ್ನು ಈ ಜುನೈದ್ ಉಮರ್, ಸುಹೈಲ್, ತಬ್ರೇಜ್, ಮುದಾಸಿರ್ ಹಾಗೂ ಫೈಜಲ್ ರಬಾನಿ ಅನ್ನೋರ ಜೊತೆ ಸೇರ್ಕೊಂಡು 2017ರಲ್ಲಿ ನೂರ್ ಅಹಮದ್ ಅನ್ನೋನನ್ನ ಕೊಲೆ ಮಾಡಿ ಜೈಲಿಗೆ ಹೋಗ್ತಾನೆ. ಆಗಲೇ ಇವರೆಲ್ಲರ ಸಂಪರ್ಕಕ್ಕೆ ಜೈಲಲ್ಲಿ ಕೂತಿದ್ದ ಭಯೋತ್ಪಾದಕ ನಾಸಿರ್ ಬರ್ತಾನೆ. ಆ ನಾಸಿರ್ಗೆ ಜುನೈದ್ ಬೇಗ ಹತ್ತಿರ ಕೂಡ ಆದ. ಅವನು ಮತಾಂಧತೆಯನ್ನು ತಲೆಗೆ ತುಂಬಿಕೊಂಡ. ಹೀಗಾಗಿ ಜುನೈದ್ ಜೈಲಿಂದ ಬಿಡುಗಡೆ ಆದ ನಂತರ ನಗರದಲ್ಲಿ ಲಷ್ಕರ್ ಸಂಘಟನೆಯನ್ನ ಬಲಗೊಳಿಸುವ ಅಸೈನ್ಮೆಂಟ್ ಅನ್ನ ನಾಸಿರ್ ಇವನಿಗೆ ಕೊಟ್ಟ. ಆನಂತರ ನಾಸಿರ್ನ ಅಣತಿಯಂತೆ ಇವನು ದುಬೈಗೆ ಹೋಗ್ತಾನೆ. ಅಲ್ಲಿಂದ ಹಣದ ವ್ಯವಸ್ಥೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ಹಣವನ್ನು ಬಳಸ್ಕೊಂಡು ಉಳಿದ 5 ಜನ ಬೆಂಗಳೂರಲ್ಲಿ ಆಕ್ಟಿವ್ ಆಗಿದ್ರು. ಬೆಂಗಳೂರಲ್ಲಿ ಮುಂಬೈ ರೀತಿಯ ದಾಳಿಗಳನ್ನು ಮಾಡೋದಕ್ಕೆ ಇವರು ಸಂಚು ರೂಪಿಸಿದ್ರು. ಇದೆಲ್ಲ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗೆ ಗೊತ್ತಾಯಿತು. ಅವರು ಕಾರ್ಯಾಚರಣೆಯನ್ನು ನಡೆಸಿ ಇವರನ್ನ 2023ರಲ್ಲಿ ಬಂಧಿಸಿದ್ರು. ಅವತ್ತು ಆರೋಪಿಗಳ ಹತ್ರ 7 ಕಂಟ್ರಿ ರಿವಲ್ವಾರ್ಗಳು, 45 ಜೀವಂತ ಗುಂಡುಗಳು, 1 ವಾಕಿ ಟಾಕಿ, 1 ಡ್ರಾಗರ್ ಹಾಗೂ 12 ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಳ್ಳಾಯಿತು. ಆದ್ರೆ ಜುನೈದ್ ಅವತ್ತು ಪೊಲೀಸರಿಗೆ ಸಿಗಲಿಲ್ಲ. ಅವನಿಗಾಗಿ ತಲಾಶ್ ಶುರುವಾಗಿತ್ತು. ಈ ಸಂದರ್ಭದಲ್ಲೇ ಜೈಲಲ್ಲಿನ ಉಗ್ರರಿಗೆ ನೆರವು ಕೊಡ್ತಾ ಇದ್ದ ಆರೋಪದಲ್ಲಿ ಒಬ್ಬ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಹಾಗೂ ಜೈಲಿನ ಡಾಕ್ಟರ್ ಕೂಡ ಅರೆಸ್ಟ್ ಆದ್ರು. ಜುನೈದ್ನ ತಾಯಿಯನ್ನು ಕೂಡ ಈ ಪ್ರಕರಣದಲ್ಲಿ ಬಂಧಿಸಲಾಯಿತು. ಆಕೆ ಆರೋಪಿಗಳಿಗೆ ಹಣಕಾಸಿನ ನೆರವನ್ನ ಕೊಡ್ತಾ ಇದ್ಲು ಅನ್ನೋ ಮಾಹಿತಿ ಸಿಕ್ತು. ಆದ್ರೆ ಜುನೈದ್ ಮಾತ್ರ ಪೊಲೀಸರ ಬಲೆಗೆ ಬೀಳಲಿಲ್ಲ. ಸೊ ಜುನೈದ್ನನ್ನ ಬಂಧಿಸಬೇಕು ಅನ್ನೋ ಹಠಕ್ಕೆ NIA ಬಿದ್ದಿದೆ. ಆದ್ರೆ ಅವನು ಎಲ್ಲಿದ್ದಾನೆ, ಅಟ್ಲೀಸ್ಟ್ ಯಾವ ದೇಶದಲ್ಲಿದ್ದಾನೆ, ಯಾವ ವೇಷದಲ್ಲಿದ್ದಾನೆ, ಹೆಣ್ಣಾಗಿದ್ದಾನ, ಗಂಡಾಗಿದ್ದಾನ, ಯಾವ ಹೆಸರಲ್ಲಿದ್ದಾನೆ, ಈ ಯಾವ ಮಾಹಿತಿಯೂ ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ.
ಹೀಗಾಗಿ ಜುನೈದ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ NIA ಕೇಳ್ತಾ ಇದೆ. ಅಲ್ಲ, ವಿದೇಶದಲ್ಲಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹೀಗಿರುವಾಗ ಕರ್ನಾಟಕದಲ್ಲಿ ಪಾಂಪ್ಲೆಟ್ಗಳು, ಪೋಸ್ಟರ್ಗಳು ಅಂಟಿಸಿದ್ರೆ ಹಂಚಿದ್ರೆ ಏನು ಉಪಯೋಗ ಅನ್ನೋ ಪ್ರಶ್ನೆ ಇಲ್ಲಿ ಕಾಡದೇ ಇರುವುದಿಲ್ಲ. ಜುನೈದ್ ವಿದೇಶದಲ್ಲೇ ಇದ್ದಾನಾ ಅಥವಾ ಅವನು ಬೇರೆ ಯಾವುದೋ ರೂಪದಲ್ಲಿ ನಮ್ಮ ನಡುವೆ ಇದ್ದಾನಾ ಅನ್ನೋದ್ರ ಬಗ್ಗೆ ಕೂಡ ಯಾವ ಸ್ಪಷ್ಟ ಮಾಹಿತಿಯೂ ಇಲ್ಲ. ಒಂದು ವೇಳೆ ಅವನು ಇಲ್ಲೇ ಇದ್ದು ಅವನ ನೆಟ್ವರ್ಕ್ ಅನ್ನ ಮತ್ತೆ ಬೆಳೆಸೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇರಬಹುದು. ಹೀಗಾಗಿ ಅವನಲ್ಲೊಂದು ಭಯ ಉಂಟಾಗೋ ಹಾಗೆ ಮಾಡಬೇಕು. ಆ ಭಯ ಯಾವಾಗ ಬರುತ್ತೆ ಅಂದ್ರೆ ತನ್ನ ಬಗ್ಗೆ ಪೊಲೀಸರಿಗೆ ಯಾರಾದರೂ ಮಾಹಿತಿಯನ್ನ ಕೊಟ್ಟು ಬಿಡಬಹುದು ಅನ್ನೋ ಆತಂಕ ಶುರುವಾದಾಗ ಅವನಲ್ಲೊಂದು ಭಯ ಹುಟ್ಟುತ್ತೆ. ಹೀಗಾಗಿನೇ ಅವನನ್ನ ಹಿಡುಕೊಟ್ಟವರಿಗೆ 5 ಲಕ್ಷ ರೂಪಾಯಿ ಬಹುಮಾನವನ್ನ ಘೋಷಣೆ ಮಾಡಲಾಗಿದೆ. 5 ಲಕ್ಷ ಅನ್ನೋದು ಸಣ್ಣ ಮೊತ್ತ ಅಲ್ಲ, ಯಾರು ಬೇಕಾದರೂ ಮಾಹಿತಿಯನ್ನ ಕೊಡಬಹುದು ಅನ್ನೋ ಭಯ ಕೂಡ ಜುನೈದ್ನನ್ನ ಒಂದು ಕಡೆ ನಿಲ್ಲದ ಹಾಗೆ ಓಡಾಡಿಸ್ತಾ ಹೋಗುತ್ತೆ. ಆ ಆತಂಕ, ಭಯ ಶುರುವಾದ್ರೆ ಅವನು ಏನಾದರೂ ತಪ್ಪು ಮಾಡೇ ಮಾಡ್ಕೋತಾನೆ ಮತ್ತು ಪೊಲೀಸರ ಬಲೆಗೆ ಖಂಡಿತ ಬೀಳ್ತಾನೆ. ಇದಕ್ಕೆ ಸರಿಯಾಗಿ ಈಗ ಇಮಾಮ್ ಕೂಡ ಅವನು ಎಲ್ಲೇ ಯಾರಿಗೆ ಕಾಣಿಸಿದ್ರು ಪೊಲೀಸರಿಗೆ ಮಾಹಿತಿ ಕೊಡಿ ಅಂತ ಕರೆ ಕೊಟ್ಟಿದ್ದಾರೆ. ಇದು ಸಮಾಜದಲ್ಲಿ ಉಗ್ರವಾದವನ್ನ ಬೆಂಬಲಿಸದೇ ಇರುವವರು ಮತ್ತು ನಮ್ಮ ವಿರುದ್ಧ ಇರೋರು ಇದ್ದಾರೆ ಅನ್ನೋ ಭಯವನ್ನ ಉಗ್ರರಲ್ಲಿ ಉಂಟು ಮಾಡಿದ್ರೆ ಖಂಡಿತ ಅವರ ಉಪಟಳ ಇಲ್ಲಿ ಕಡಿಮೆ ಆಗುತ್ತೆ. ಕೆಳಗೆ ಸಮುದಾಯ ಅಥವಾ ಜನಾಂಗದ ಒಳಗೆ ಬೆಂಬಲ ಇಲ್ಲ ಅನ್ನೋದು ಅರ್ಥ ಆದ್ರೆ ಉಗ್ರವಾದಿಗಳನ್ನ ತುಂಬಾ ಕೀಳಾಗಿ ಅವರದ್ದೇ ಜನಾಂಗ ನೋಡುತ್ತೆ. ಸತ್ರೆ ಸಮಾಧಿ ಮಾಡೋದಿಕ್ಕೆ ಜಾಗ ಸಿಗೋದಿಲ್ಲ, ಹೆಣ ಹೊರೋದಿಕ್ಕೆ 4 ಜನ ಬರೋದಿಲ್ಲ, ಮಸೀದಿಯಲ್ಲಿ ಕಡೆ ಸ್ನಾನ ಮಾಡಿಸೋದಿಲ್ಲ. ಇಂಥ ನಿರ್ಧಾರಗಳನ್ನ ಸಮಾಜ ತಗೊಂಡ್ರೆ ಅಲ್ಲಿಗೆ ಉಗ್ರವಾದದ ಕಡೆಗೆ ಆಕರ್ಷಿತರಾಗೋರು ಕಡಿಮೆ ಆಗ್ತಾರೆ. ಹಾಗಲ್ಲದೆ ಅದೇ 72 ಊರುಗಳ ಕಥೆ, ಅದೇ ಜನ್ನತ್ ಕಥೆಗಳನ್ನ ಹೇಳ್ತಾ ಹೋದ್ರೆ ಅಲ್ಲಿ ಬರೀ ಉಗ್ರರೇ ತುಂಬಿಕೊಂಡಿರ್ತಾರೆ. ಇದು ಗೆಳೆಯರೆ ಬೆಂಗಳೂರಿನ ಉಗ್ರನೊಬ್ಬನ ಮಾಹಿತಿಗಾಗಿ NIA 5 ಲಕ್ಷ ರೂಪಾಯಿ ಬೆಲೆ ಕಟ್ಟಿರುವುದು ಮತ್ತು ಅವನು ಎಲ್ಲೇ ಇದ್ರೂ ಹಿಡಿದುಕೊಡಿ ಅಂತ ಬೆಂಗಳೂರಿನ ಇಮಾಮ್ ಒಬ್ಬರು ಕರೆ ಕೊಟ್ಟಿರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.